ವಿಶ್ವ ಹಾಲು ದಿನದ ಅಂಗವಾಗಿ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ವಿತರಣೆ. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಲ್ಲಿನ ರೋಗಿಗಳಿಗೆ ಕೆಎಂಎಫ್ ಮತ್ತು ಕೊಚಿಮೂಲ್ ನಿರ್ದೇಶಕ ಆರ್. ಶ್ರೀನಿವಾಸ್ ರಾಮಯ್ಯ ಪೌಷ್ಟಿಕಾಂಶವುಳ್ಳ ಹಾಲನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಹಾಲು ಅತ್ಯಂತ ಪೌಷ್ಟಿಕಾಂಶವುಳ್ಳ ಸಮತೋಲನ ಆಹಾರ. ಜಾಗತಿಕ ಮಟ್ಟದಲ್ಲಿ ಹಾಲಿನ ಮಹತ್ವವನ್ನು ಗುರುತಿಸಿ ಈ ಬಗ್ಗೆ ಅರಿವು ಮೂಡಿಸಲು ಮತ್ತು ಹೈನುಗಾರಿಕೆ ಕ್ಷೇತ್ರವನ್ನು ಉತ್ತೇಜಿಸಲು ಪ್ರತಿ ವರ್ಷ ಜೂನ್ 1ರಂದು ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ, ಕೊಚಿಮೂಲ್ ನಿರ್ದೇಶಕ ಆರ್. ಶ್ರೀನಿವಾಸ್ ರಾಮಯ್ಯ ಹೇಳಿದರು. ನಮ್ಮ ದೈನಂದಿನ ಆಹಾರ ಭಾಗವಾಗಿರುವ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ವಿಚಾರವು ಎಲ್ಲರಿಗೂ ತಿಳಿದಿದೆ. ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಬಿ12, ಕಬ್ಬಿಣ, ಅಯೋಡಿನ್, ಮೆಗ್ನೀಸಿಯಂ, ಸತು, ರಂಜಕ, ಫೋಲೇಟ್ಗಳು, ಪ್ರೋಟೀನ್, ಪೊಟ್ಯಾಸಿಯಂ, ಆರೋಗ್ಯಕರ ಕೊಬ್ಬು, ಪ್ರೋಟೀನ್ಗಳು, ಅಮೈನೋ ಆಮ್ಲಗಳು ಹೇರಳವಾಗಿದ್ದು, ಈ ಹಾಲಿನ ಪ್ರಯೋಜನಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ವಿಶ್ವ ಹಾಲು ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದರು. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಆಹಾರ ಮತ್ತು ಕೃಷಿ ಸಂಸ್ಥೆಯು 2001ರಲ್ಲಿ ವಿಶ್ವ ಹಾಲು ದಿನದ ಆಚರಣೆಯನ್ನು ಪ್ರಾರಂಭಿಸಿತು. 2016ರ ವೇಳೆಗೆ ಈ ದಿನವನ್ನು ವಿಶ್ವದಾದ್ಯಂತ ಸುಮಾರು 40ಕ್ಕೂ ಹೆಚ್ಚು ರಾಷ್ಟ್ರಗಳು ಆಚರಿಸಲಾಯಿತು. ಪ್ರಸ್ತುತ ವಿಶ್ವ ಹಾಲು ದಿನವನ್ನು 100ಕ್ಕೂ ಹೆಚ್ಚು ದೇಶಗಳಲ್ಲಿ ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತಿದೆ ಎಂದರು. ಹಾಗೆಯೇ ಕರ್ನಾಟಕದ ಹೈನೋದ್ಯಮದ ಪಿತಾಮಹ ಎಂದು ಖ್ಯಾತಿ ಪಡೆದಿದ್ದ ಎಂ.ವಿ. ಕೃಷ್ಣಪ್ಪರವರ ಜನ್ಮದಿನದ ಇಂದೇ ಆಗಿರುವುದರಿಂದ ಅವರಿಗೆ ಶುಭಾಶಯ ಕೋರಿ ಅವರ ಸಾಧನೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ. ವೆಂಕಟೇಶ್ ಮೂರ್ತಿ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ. ಮನೋಹರ್ ಸೇರಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಕಚೇರಿಯ ಸಿಬ್ಬಂದಿ ಸೇರಿದಂತೆ ಇತರರು ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ಅದರ ಮಹತ್ವವನ್ನು ಸಾರೋದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ನಾವು ವಿಶ್ವ ಹಾಲಿನ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಕ್ಕೂಟದಿಂದ ಇವತ್ತು ಆಸ್ಪತ್ರೆಗೆ ಬಂದು ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಹಾಲನ್ನು ಕೊಟ್ಟು ಸಾಂಕೇತಿಕವಾಗಿ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಾಗಿ ಬೇಸಿಗೆಯಲ್ಲಿ ಕೂಡ ಈಗ ಒಂದು 3 ತಿಂಗಳಲ್ಲಿ ಬಹುಶಃ ಎಲ್ಲ ಕಮ್ಮಿ ಆಗಬೇಕಾಯ್ತು ಹಾಲಿನ ಉತ್ಪಾದನೆ. ಆದರೆ ನಮ್ಮ ರೈತರ ಒಂದು ಶ್ರಮದಿಂದ ಬಹುಶಃ ಒಂದು 8.5 ಲಕ್ಷ ಲೀಟ್ರು ಕರ್ನಾಟಕದಲ್ಲಿ ಇವತ್ತು ವಾಡಿಕೆಗಿಂತ ಹೆಚ್ಚಿಗೆ ಉತ್ಪಾದನೆ ಆಗ್ತದೆ. ಅದರಲ್ಲೂ ನಮ್ಮ ಕೋಲಾರ ಒಕ್ಕೂಟ ಏನಿದೆ ಇವತ್ತು ನಾವು 2.5 ಲಕ್ಷ ಲೀಟ್ರು ಹೆಚ್ಚಿಗೆ ಉತ್ಪಾದನೆ ಆಗುವಂಥ ಸಂದರ್ಭ ಬಂದಿದೆ. ಇನ್ನು ಮಳೆಗಾಲ ಈಗ ಶುರುವಾಗ್ತಾ ಇದೆ. ಆದರೂ ಕೂಡ ಬೇಸಿಗೆಯಲ್ಲಿ ಕೂಡ ಈ ಸರ್ತಿ ಒಂದು ವಿಶೇಷ ಅಂದರೆ ಹೆಚ್ಚಿನ ಹಾಲನ್ನ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಹಾಲು ಬಹುಶಃ ನಮ್ಮೆಲ್ಲರ ಮನೆಗಳಲ್ಲಿ ಇರ್ತಕ್ಕಂಥ ವಸ್ತು. ಅದರಲ್ಲೂ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಪೌಷ್ಟಿಕಾಂಶ ಕೊಡ್ತಕ್ಕಂಥ ವಸ್ತುವಾಗಿರೋದ್ರಿಂದ ಇವತ್ತು ಇದನ್ನು ಪ್ರಚಾರ ಮಾಡಲಿಕ್ಕೆ ವಿಶ್ವ ಆರೋಗ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಒಕ್ಕೂಟದ ಕಡೆಯಿಂದ ನಮ್ಮ ಶಿಬಿರ ಕಚೇರಿ ಎಲ್ಲ ಅಧಿಕಾರಿಗಳು, ನಮ್ಮ PHO ವೆಂಕಟೇಶ್ ಮೂರ್ತಿ ಅವರು, ವೈದ್ಯರು ಎಲ್ಲ ಸೇರಿ ಇವತ್ತು ನಾವು ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಹಾಲನ್ನು ವಿತರಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ.